ವಿಧಾನ ಪರಿಷತ್ ಚುನಾವಣೆಯ ಕ್ರಾಸ್ ವೋಟಿಂಗಿಗೆ ಸಂಬಂಧಿಸಿದ ಅಪ್ಡೇಟ್ಗಳನ್ನು ಮುಗಿಸಿಕೊಂಡು ಬೇರೆ ಸುದ್ದಿಗಳಿಗೆ ಹೋಗೋಣ ಅಂತ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ. ಇವತ್ತು BJPಯಿಂದ ಮತ್ತು JDSನಿಂದ ಕ್ರಾಸ್ ವೋಟಿಂಗ್ ಆಗಿದ್ದಾವೆ. ಒಟ್ಟು ಸಂಖ್ಯೆ ಸಿಗ್ತಾ ಇದೆ 11. BJPಯವರೆಷ್ಟು JDSನವರೆಷ್ಟು ಅನ್ನೋದು ಇನ್ನೂ ತನಕ ಕನ್ಫ್ಯೂಷನ್. ಈ ಕ್ರಾಸ್ ವೋಟಿಂಗ್ ಆದ ನಂತರ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಒಂದು ಮೀಟಿಂಗ್ ಕರೆದ್ರು ತಮ್ಮ ಶಾಸಕರದ್ದು. ಇಂಟ್ರೆಸ್ಟಿಂಗ್ಲಿ GT ದೇವೇಗೌಡರು ಒಬ್ಬರನ್ನು ಬಿಟ್ಟು ಉಳಿದವರೆಲ್ಲ ಬಂದರು, ಎಲ್ಲ ಶಾಸಕರು ಬಂದರು. ಎದುರಿಗೆ 17 ಜನ ಕೂತ್ಕೊಂಡಿದ್ದಾರೆ. ಯು ಇಮ್ಯಾಜಿನ್ ದಟ್ ಸಿಚುವೇಶನ್. ಆ 17 ಜನರಲ್ಲಿ ಕನಿಷ್ಠ 4 ಗರಿಷ್ಠ 7 ಜನ ಕ್ರಾಸ್ ಔಟ್ ಮಾಡಿದ್ದಾರೆ. ಯಾರು ಅನ್ನೋದು ಅವರು ಒಬ್ಬರಿಗೆ ಗೊತ್ತಿರುತ್ತೆ. ಯಾರು ತಾನು ಕ್ರಾಸ್ ಔಟ್ ಮಾಡಿದ್ರೆ ತನಗೆ ಗೊತ್ತಿರುತ್ತೆ. ಕೆಲವರ ಮೇಲೆ ಸಂಶಯಗಳಿರಬಹುದು, ಖಚಿತವಾಗಿ ಹೇಳೋದಕ್ಕೆ ಬರೋದಿಲ್ಲ. ಕುಮಾರಸ್ವಾಮಿ ಅವರು ಕೂಗಾಡ್ತಾರೆ, ಹಾರಾಡ್ತಾರೆ, ಸಿಟ್ಟಿನಲ್ಲಿ ಬೈತಾರೆ, ಭಾಳ ಕಾಮಾಗಿ ಮಾತಾಡೋದ್ರಂತೆ. ಏನು JDSನಲ್ಲಿ ಭವಿಷ್ಯ ಇಲ್ಲ, ಇಲ್ಲಿ ಇದ್ಕೊಂಡು ಏನು ಮಾಡೋಣ ಅಂತ ಏನಾದ್ರು ಯೋಚನೆ ಮಾಡ್ತಾ ಇದ್ದೀರಾ? ಹಾಗೆ ಯೋಚನೆ ಮಾಡ್ತಾ ಇದ್ದರೆ ಈಗಲೇ ಬಿಟ್ಟು ಹೋಗ್ಬಿಡಿ, ಈಗಲೇ ಬಿಟ್ಟು ಹೋಗಿ. ನಮ್ಮ ಜೊತೆಗೆ ಇದ್ಕೊಂಡು, ಜೊತೆಗೆ ಓಡಾಡ್ಕೊಂಡು 2028ರ ಇಲೆಕ್ಷನ್ ಬಂದಾಗ ನಾನು ಪಕ್ಷ ಬಿಟ್ಟು ಕಾಂಗ್ರೆಸ್ನಿಂದ ನಿಲ್ತೀನಿ ಅಂತೆಲ್ಲ ಮಾಡೋಕ್ಕೆ ಹೋಗಬೇಡಿ. ನೀವು ಈಗಲೇ ಪಕ್ಷ ಬಿಟ್ಟು ಹೋಗೋದಾದರೆ ನಿಮ್ಮ ಕ್ಷೇತ್ರಗಳಲ್ಲಿ ನಾನು ಬೇರೆ ಅಭ್ಯರ್ಥಿಗಳನ್ನು ತಯಾರು ಮಾಡ್ತೀನಿ. ನಾನು ರಾಜಕಾರಣ ಮಾಡಬೇಕಾಗಿರೋದು ಇನ್ನೂ ತುಂಬ ಇದೆ. ನೀವು ಬಿಟ್ಟು ಹೋದ ಮಾತ್ರಕ್ಕೆ ನಿಮ್ಮ ಕ್ಷೇತ್ರದಲ್ಲಿನ ರಾಜಕಾರಣ ನಾನು ಬಿಟ್ಟು ಬಿಡೋದಿಲ್ಲ. ಬೇರೆ ಅಭ್ಯರ್ಥಿಗಳನ್ನು ತಯಾರು ಮಾಡಬೇಕು. ನಂಬಿಕೆ ದ್ರೋಹ ಆಗಿದೆ ನನಗೆ. ವರ್ಬ್ಯಾಟಿಮ್ ಹೇಳ್ಬಿಡ್ತೀನಿ ಅವ್ರು ಹೇಳಿದ್ದನ್ನು. ನಿಮ್ಮನ್ನು ನಾನು ನಂಬಿದ್ದಕ್ಕೆ ನನಗೆ ನಂಬಿಕೆ ದ್ರೋಹ ಆಗಿದೆ. ನಮ್ಮ ಯಾವ ಶಾಸಕರಿಂದ ನಾನು ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ. ಪಕ್ಷ ಬಿಡುವವರಿಗೆ ಬಾಗಿಲು ಸದಾ ತೆರೆದಿದೆ, ಧಾರಾಳವಾಗಿ ಹೋಗಿ. ನಿಮ್ಮ ಕ್ಷೇತ್ರಗಳಿಗೆ ಬೇರೆ ಅಭ್ಯರ್ಥಿಯನ್ನು ನಾನು ರೆಡಿ ಮಾಡ್ಕೋಬೇಕಿದೆ. ಚುನಾವಣೆ ಘೋಷಣೆ ಆದಾಗ ಪಕ್ಷ ಬಿಡುವ ಯೋಚನೆ ಮಾಡಬೇಡಿ, ನನಗೆ ತೊಂದರೆ ಕೊಡಬೇಡಿ. ಪಕ್ಷ ಕಟ್ಟೋದು ನನಗೆ ಗೊತ್ತಿದೆ. JDS ನಾಯಕರನ್ನು ಹುಟ್ಟು ಹಾಕುವ ಕಾರ್ಖಾನೆ ಇದ್ದ ಹಾಗೆ. ನಿಮಗೆ ನನ್ನ ಋಣ ನೆನಪಿರಬೇಕಿತ್ತು. ನಿಮ್ಮ ಕಷ್ಟಕ್ಕೆ ಸ್ಪಂದಿಸಿದ್ದೀನಿ. DK ಶಿವಕುಮಾರ್ ಕಡೆಯಿಂದ ನಿಮಗೇನಾದರೂ ಸಿಕ್ಕರೆ ಪಡ್ಕೊಂಡು ಹೋಗಿ. ಹೋಗೋದಕ್ಕೆ ತಡ ಮಾಡಬೇಡಿ, ಈಗಲೇ ಹೊರಡಿ. ಬೇಜಾರು ಮಾಡಬೇಡಿ ನನಗೆ. ಅನುದಾನದ ಆಸೆಯಿಂದ ನಮ್ಮ ಪಕ್ಷಕ್ಕೆ ನೀವು ದ್ರೋಹ ಬಗೆದಿರಬಹುದು. ನಿಮ್ಮ ಕ್ಷೇತ್ರ ಅಭಿವೃದ್ಧಿ ಆಗತ್ತೆ ಅನ್ನೋದಾದರೆ ನಮ್ಮ ಪಕ್ಷ ಬಿಟ್ಟು ಹೊರಟು ಬಿಡಿ ಅಂದ್ರಂತೆ ಕುಮಾರಸ್ವಾಮಿ ಅವರು. ಈ ಮೀಟಿಂಗ್ನಲ್ಲಿ ಶಾಸಕಿ ಕರೆಮ್ಮ ನಾಯಕ್ ಅವರಿದ್ದರು. ಒಂದು ಮುಚ್ಚಿದ ಬಾಗಿಲುಗಳ ಒಳಗೆ ನಡೆಯುವಂಥ ಸಭೆಗಳಲ್ಲಿ ಎಷ್ಟು ಇಂಟ್ರೆಸ್ಟಿಂಗ್ ವಿಷಯ ನಡೀತವೆ ಅನ್ನೋದಕ್ಕೆ ಈ ಮಾತುಕತೆ ಸಾಕ್ಷಿ. ಅಷ್ಟೆಲ್ಲ ಜನರನ್ನು ಬಿಟ್ಟು ಕರೆಮ್ಮ ನಾಯಕ್ ಅವರಿಗೆ ಕುಮಾರಸ್ವಾಮಿ ಅವರು ಏಕಾಏಕಿ, ಏನು ಸಿಸ್ಟರ್ ಯಾಕೋ ತುಂಬ ಡಲ್ ಆಗಿದ್ದೀರಿ ಅಂದ್ಬಿಟ್ರಂತೆ. ಏನು ಸಿಸ್ಟರ್ ಯಾಕೋ ಡಲ್ ಆಗಿದ್ದೀರಿ ಅಂದ್ರಂತೆ. ಅವ್ರಿಗೆ ಗಲಿಬಿಲಿ ಆಗ್ಬಿಟ್ರೆ. 17 ಜನ ಕೂತ್ಕೊಂಡಿದ್ದೀವಿ ಇಲ್ಲಿ, ಎಲ್ಲರನ್ನೂ ಬಿಟ್ಟು ನನ್ನೊಬ್ಬರನ್ನೇ ಯಾಕೆ ಹಿಂಗೆ ಮಾತಾಡಿಸ್ತಿದ್ದಾರೆ ಅಂತ. ಕ್ಷೇತ್ರದಲ್ಲಿ ಸ್ವಲ್ಪ ಆ್ಯಕ್ಟಿವ್ ಆಗಬೇಕು ನೀವು ಅಂದಿದ್ದಾರೆ. ಮತ್ತೆ ಕನ್ಫ್ಯೂಸ್ ಆಗಿದೆ. ಕುಮಾರಸ್ವಾಮಿ ಅವರು ನನ್ನ ಮೇಲೆ ಏನಾದ್ರು ಡೌಟ್ ಪಡ್ತಿದ್ದಾರಾ ಅಂತ. ಅವರು ಅಲ್ಲೂ ಹೇಳಿದ್ರಂತೆ, ಅಂಥದ್ದೇನಿಲ್ಲ, ಯಾವತ್ತೂ ನಾನು ಪಕ್ಷದ್ರೋಹ ಮಾಡಿಲ್ಲ ಅಂತ. ಹೊರಗೆ ಬಂದ ಮೇಲೆ ಅದನ್ನು ಮತ್ತೊಮ್ಮೆ ಹೇಳಿದ್ರು ಅವರು. ಕರೆಮ್ಮ ನಾಯಕ್, ದೇವದುರ್ಗದ ಶಾಸಕಿ, ಕೇಳಿಸ್ಕೊಳ್ಳಿ. ಅದು ಅವ್ರು ಹೇಳ್ತಾರೆ, ಕುಮಾರಸ್ವಾಮಿ ಅವರಿಗೆ ನನ್ನ ಮೇಲೆ ಅನುಮಾನ ಇಲ್ಲ. ಕಾಂಗ್ರೆಸ್ ಪರ ಅಡ್ಡ ಮತದಾನ ಮಾಡುವ ಅವಶ್ಯಕತೆ ನನಗಿಲ್ಲ. ಅಧಿಕಾರ ಮತ್ತು ದುಡ್ಡು ಎಲ್ಲನೂ ನಾನು ನೋಡಿದ್ದೀನಿ. ಕಾಂಗ್ರೆಸ್ ಜೊತೆಗೆ ಹೋಗೋದಾದರೆ ಯಾವಾಗಲೂ ಹೋಗ್ತಿದ್ದೆ. ನಮ್ಮ JDS ಶಾಸಕರು ಅಡ್ಡ ಮತದಾನ ಮಾಡಿದ್ದೆ ನಿಜ. ನಾನು ಪಕ್ಷದ ನಿಷ್ಠಾವಂತೆ, ನಾನೇನು ಕ್ರಾಸ್ ವೋಟಿಂಗ್ ಮಾಡಿಲ್ಲ ಅಂತ ಹೇಳಿದ್ದಾರೆ ಅವರು. ಇನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕುಮಾರಸ್ವಾಮಿ ಅವರಿಗೆ ಫೋನ್ ಮಾಡಿದ್ರಂತೆ. ಅಮಿತ್ ಶಾ ಅವರು ಬಹಳ ಬೇಜಾರು ಮಾಡ್ಕೊಂಡ್ರಂತೆ. ಯಾವ ಕಾರಣಕ್ಕೂ ನಾವಿದನ್ನು ಸಹಿಸೋದಿಲ್ಲ, ಯಾವ ಕಾರಣಕ್ಕೂ ಇದನ್ನು ಸಹಿಸೋದಿಲ್ಲ. ಕ್ರಾಸ್ ವೋಟಿಂಗ್ ಮಾಡಿದ ಶಾಸಕರು ಯಾರು ಅನ್ನೋದು ಪತ್ತೆ ಹಚ್ಚಬೇಕು.
BJP ನಮ್ಮ ಪಕ್ಷದ ಲೀಡರ್ಗಳ ಜೊತೆಗೂ ನಾನು ಮಾತಾಡಿದ್ದೀನಿ. ಅವರ ವಿರುದ್ಧನೂ ಕ್ರಮ ಕೈಗೊಳ್ತೀವಿ. ಅಂದರೆ ಅಡ್ಡ ಮತದಾನ ಮಾಡಿದ ಶಾಸಕರುಗಳ ವಿರುದ್ಧ ಕ್ರಮ ಕೈಗೊಳ್ತೀವಿ. ನಿಮ್ಮ ಶಾಸಕರ ಬಗ್ಗೆ ನೀವು ನಿಗಾ ವಹಿಸಿ, ಆದಷ್ಟು ಬೇಗ ಅವರು ಯಾರು ಅನ್ನೋದನ್ನು ಪತ್ತೆ ಹಚ್ಕೊಳ್ಳಿ. ಈ ಫಲಿತಾಂಶದಿಂದ, ಈ ಕ್ರಾಸ್ ವೋಟಿಂಗ್ನಿಂದ BJP JDS ಮೈತ್ರಿಯಲ್ಲಿ ಯಾವುದೇ ಬಿರುಕಾಗಬಾರ್ದು, ನಮ್ಮ ಮೈತ್ರಿ ಮುಂದುವರ್ಕೊಂಡು ಹೋಗಬೇಕು ಅಂತ ಹೇಳಿದ್ರಂತೆ. ಕುಮಾರಸ್ವಾಮಿ ಅವರು ಮಾತಾಡಿದರು, ಕೇಳಿಸ್ಕೊಳ್ಳಿ. ಇವತ್ತು BJP ಪಕ್ಷದಿಂದ ಏನಾಗಿದೆ ಅಂತಕ್ಕಂಥ ಒಂದು ಮಾಹಿತಿ ಕೊಡಬೇಕು ಅಂತ 3 ಜನರ ಒಂದು ಸದಸ್ಯರ ತಂಡ ಏನು ಮಾಡಿದ್ದಾರೆ, CT ರವಿಯವರ ನಾಯಕತ್ವದಲ್ಲಿ ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ನಾನು ಸಹ ದೆಹಲಿಗೆ ಹೋದಾಗ BJPಯ ರಾಷ್ಟ್ರೀಯ ಅಧ್ಯಕ್ಷನ ಭೇಟಿ ಮಾಡಿ ಯಾವೊಂದು ಹಿನ್ನೆಲೆ ಒಳಗೆ ಇವೆಲ್ಲ ಡೆವಲಪ್ಮೆಂಟ್ ಇದೆ, ಇದು ಎಲ್ಲದರ ಮಾಹಿತಿಗಳನ್ನು ಅವರಿಗೆ ಕೊಡ್ತಕ್ಕಂಥದ್ದು ನಾನು ನಿರ್ಧಾರ ಮಾಡಿದ್ದೇನೆ. ನಾನು ಈಗಾಗಲೇ ಗುರಿ ಇಟ್ಟಿದ್ದೇನೆ. ಅದರಿಂದ ಮುಖ್ಯಮಂತ್ರಿ ಸ್ಥಾನ ಅವೆಲ್ಲ ಆಮೇಲೆ, ಮೊದಲು ಸರ್ಕಾರ ಇಲ್ಲಿ ಕೆಟ್ಟ ಸರ್ಕಾರ ಹೋಗಬೇಕು. ನಾನು ನನ್ನ ಶಾಸಕರುಗಳಿಗೆ ಒಂದು ಮಾನಸಿಕವಾಗಿ ನೀವು ದೃಢವಾಗಿ ನಿಲ್ತಕ್ಕಂಥದ್ದಕ್ಕೆ, JDSನಲ್ಲಿದ್ದರೆ ನಮಗೆ ಮುಂದಿನ ಭವಿಷ್ಯಕ್ಕೆ ತೊಂದರೆ ಅಂತಕ್ಕಂಥದ್ದು ಏನಾದರೂ ನಿಮ್ಮ ಮನಸ್ಸಿನಲ್ಲಿದ್ದರೆ ದಯವಿಟ್ಟು ನಾನು ನಿಮ್ಮ ಭವಿಷ್ಯಕ್ಕೆ ನಾನು ತೊಂದರೆ ಕೊಡಲ್ಲ, ಮುಂದಿನ ಭವಿಷ್ಯಕ್ಕೆ ಧೈರ್ಯವಾಗಿ ನನಗೆ ಹೇಳ್ಬಿಟ್ಟೆ ಹೋಗಿ ಅಂತ ಹೇಳಿದ್ದೆ. ಹೋಗೋದಿದ್ದರೆ ಧೈರ್ಯವಾಗಿ ಹೋಗಿ, ಆದರೆ ಹಿಂದೊಂದು ಮುಂದೊಂದು ಮಾಡಬೇಡಿ ಅನ್ನೋದನ್ನು ನೇರವಾಗಿ ಹೇಳಿದ್ದಾರೆ. ನಮ್ಮ ಪಕ್ಷದಲ್ಲಿ ನಿಮ್ಮ ಮುಂದಿನ ರಾಜಕೀಯದ ಬೆಳವಣಿಗೆಯಲ್ಲಿ ಭವಿಷ್ಯ ಇಲ್ಲ ಇಲ್ಲಿ ಅಂತಕ್ಕಂಥದ್ದು ನಿಮ್ಮ ಮನಸ್ಸಿನಲ್ಲಿದ್ದರೆ ನಾನು ನೇರವಾಗಿ ಹೇಳಿ ಹೋಗ್ತಕ್ಕಂಥ ನಿರ್ಧಾರ ಮಾಡಿ ನಾನು ಸಂಪೂರ್ಣವಾಗಿ ಸಂತೋಷವಾಗಿ ಕಳಿಸ್ಕೊಳ್ಳಿಕ್ಕೆ ತಯಾರಾಗಿದ್ದೀನಿ ಅಂತ ಹೇಳಿದ್ದೀನಿ. ಕ್ಷೇತ್ರದಲ್ಲಿ ಜನತೆಯ ಒಂದು ವಿಶ್ವಾಸ ಗಳಿಸ್ಕೊಳ್ಳಿಕ್ಕೆ ಇದರಿಂದ 2 ವರ್ಷಕ್ಕೆ ಚುನಾವಣೆ, ಆ ಹಿನ್ನೆಲೆಯಲ್ಲಿ ಬಹುಶಃ ಕೆಲವರು ಶಾಸಕರುಗಳು 50 ಕೋಟಿನೋ 100 ಕೋಟಿನೋ ಅನುದಾನ ಸಿಗುತ್ತೆ ಅಂತ ಹೇಳಿ ಸ್ವಲ್ಪ ಚಂಚಲ ಮನಸ್ಸು ಆಗಿರ್ಬೋದು. ಆದರೆ ಇದು BJP JDSಗೆ ಮೈತ್ರಿಗೆ ಧಕ್ಕೆ ಬರ್ತದೆ ಅಂತಕ್ಕಂಥ ಒಂದು ವಾತಾವರಣ ಕ್ರಿಯೇಟ್ ಏನಾಗ್ತಿದೆ. ಏನಾದ್ರು ಕಾಂಗ್ರೆಸ್ನವ್ರಿಗೆ ಬೇಕಿದೆ ಇದು. ಈಗಿನ ಚುನಾವಣೆ, ಸಾರ್ವತ್ರಿಕ ಚುನಾವಣೆ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರಲ್ಲ. ನಮ್ಮ ಮತ್ತು BJP ನಡುವೆ ಯಾವುದೇ ರೀತಿಯ ಹೊಂದಾಣಿಕೆಯ ಕೊರತೆ ಇಲ್ಲ, ವಿಶ್ವಾಸದಲ್ಲಿ ಕೊರತೆ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.